ಭಾರತದಲ್ಲಿ ವಿಶ್ವದ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಯೋಗಿ ಅಮಿತ್ ಶಾ ಅಖಿಲೇಶ್ ಪುಣ್ಯಸ್ನಾನ ಮಾಡಿದರು. ಆ ಪಟ್ಟಿಗೆ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡೋದು ಇದೇ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆಯ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಹಿಡಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ, ಅದೇನು ಕಾದಿದೆಯೋ ಗೊತ್ತಿಲ್ಲ. ಭಾರತದಲ್ಲಿ ವಿಶ್ವದ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಯೋಗಿ ಅಮಿತ್ ಶಾ ಅಖಿಲೇಶ್ ಪುಣ್ಯಸ್ನಾನ ಮಾಡಿದರು. ಆ ಪಟ್ಟಿಗೆ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡೋದು ಇದೇ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆಯ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಹಿಡಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ, ಅದೇನು ಕಾದಿದೆಯೋ ಗೊತ್ತಿಲ್ಲ. ಭಾರತದಲ್ಲಿ ವಿಶ್ವದ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಯೋಗಿ ಅಮಿತ್ ಶಾ ಅಖಿಲೇಶ್ ಪುಣ್ಯಸ್ನಾನ ಮಾಡಿದರು. ಆ ಪಟ್ಟಿಗೆ ಪ್ರಧಾನಿ ಮೋದಿ ಸಹ ಸೇರ್ಪಡೆಯಾಗಿದ್ದಾರೆ. ಆದರೆ ದೆಹಲಿ ಚುನಾವಣೆ ದಿನವೇ ಮೋದಿ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಮೋದಿ ಪುಣ್ಯಸ್ನಾನ ಮಾಡೋದು ಇದೇ ಮೊದಲಲ್ಲ. ಲೋಕಸಭೆ ಎಲೆಕ್ಷನ್ ಕೊನೆಯ ಹಂತದ ಮತದಾನ ಇತ್ತು. ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಿದ್ದರು. ಮೇ 30ಕ್ಕೆ ಚುನಾವಣೆ ಬಹಿರಂಗ ಪ್ರಚಾರ ಮುಗಿದಿತ್ತು. ಮೇ 31ಕ್ಕೆ ಕನ್ಯಾಕುಮಾರಿಯಲ್ಲಿ ಮೋದಿ 45 ಗಂಟೆ ಧ್ಯಾನ ಮಾಡಿದರು. ಮೋದಿಯ ಧ್ಯಾನಕ್ಕೆ ಭಾರಿ ಅಪಸ್ವರ ಎತ್ತಿದ ವಿಪಕ್ಷಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದರು. ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದಿತ್ತು. ಮೋದಿ 3ನೇ ಬಾರಿಗೆ ದೆಹಲಿ ಗದ್ದುಗೆ ಹಿಡಿದಿದ್ದರು. ಈಗ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕುರ್ಚಿ ಕನಸಿದೆಯೇ, ಅದೇನು ಕಾದಿದೆಯೋ ಗೊತ್ತಿಲ್ಲ. ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ದೇಶದ ಭಕ್ತರು ಗಣ್ಯರು ಮಾತ್ರವಲ್ಲದೆ 70ಕ್ಕೂ ಅಧಿಕ ದೇಶಗಳ ಜನಸಾಮಾನ್ಯರು ಮತ್ತು ಗಣ್ಯರು ಕೂಡ ಈ ಮಹೋತ್ಸವದಲ್ಲಿ ಮಿಂದೆದ್ದಿದ್ದಾರೆ. ಇಂದು ಪ್ರಧಾನಿ ಮೋದಿ ಕೂಡ ಪ್ರಯಾಗ್ರಾಜ್ಗೆ ಆಗಮಿಸಿದ್ರು. ಪ್ರಯಾಗ್ರಾಜ್ಗೆ ಆಗಮಿಸಿದ ಮೋದಿ ಬೋಟ್ನಲ್ಲಿ ಸಂಚರಿಸಿದ್ರು. ಯೋಗಿ ಆದಿತ್ಯನಾಥ್ ಜೊತೆ ಸಂಗಮ್ ಘಾಟ್ಗೆ ಬಂದು ಅಲ್ಲಿ ನೆರೆದಿದ್ದ ಜನರಿಗೆ ಕೈಬೀಸಿದ್ರು. ಸಂಗಮದಲ್ಲಿ ಮಿಂದೆದ್ದ ಪ್ರಧಾನಿ ಮೋದಿ ಪವಿತ್ರ ಗಂಗಾ ಜಲಕ್ಕೆ ಅರ್ಘ್ಯ ಬಿಟ್ರು. ಸುತ್ತು ಬಂದು ಕಣ್ಣು ಮುಚ್ಚಿ ನೀರಿನ ಮಧ್ಯೆ ನಿಂತರು. ರುದ್ರಾಕ್ಷಿ ಮಾಲೆ ಹಿಡಿದುಕೊಂಡು ಧ್ಯಾನ ಮಾಡಿದ್ರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹ ಪ್ರಧಾನಿಗೆ ಸಾಥ್ ನೀಡಿದ್ರು. ಮೋದಿ ಪುಣ್ಯ ಸ್ನಾನದ ಸುತ್ತಲೂ ರಾಜಕೀಯ. ದೆಹಲಿಯಲ್ಲಿ ಮತದಾನ ನಡೆಯುತ್ತಿರುವಾಗಲೇ ಪವಿತ್ರ ಸ್ನಾನ ಮಾಡಿದ್ದಕ್ಕೆ ವಿಪಕ್ಷಗಳು ಖಂಡಿಸಿವೆ. ಮೋದಿಯವರ ನಡೆ ಹಿಂದೆ ರಾಜಕೀಯ ಉದ್ದೇಶವಿದೆ ಅಂತ ಆರೋಪಿಸಿವೆ. ಆದರೆ ಮಾಘ ಮಾಸದ ಅಷ್ಟಮಿಯಂದು ಪ್ರಧಾನಿ ಈ ಸ್ನಾನ ಮಾಡಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತ್ರಿವೇಣಿ ಸಂಗಮದಲ್ಲಿ ಮೋದಿ ಪವಿತ್ರ ಸ್ನಾನ. ರುದ್ರಾಕ್ಷಿ ಮಾಲೆ ಹಿಡಿದು ನಮೋ ಧ್ಯಾನ. ಲಕ್ಷವಲ್ಲ, ಕೋಟಿ ಕುಂಭಮೇಳಕ್ಕೆ ಬರೋರ ಸಂಖ್ಯೆಗೆ ಲೆಕ್ಕವೇ ಇಲ್ಲ. ಉತ್ತರ ಪ್ರದೇಶ ಸರ್ಕಾರದ ಮಾಹಿತಿ ಪ್ರಕಾರ ಈವರೆಗೂ 38 ಕೋಟಿಗೂ ಅಧಿಕ ಭಕ್ತರು ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ದೇಶದ ಭಕ್ತರು ಗಣ್ಯರು ಮಾತ್ರವಲ್ಲದೆ 70ಕ್ಕೂ ಅಧಿಕ ದೇಶಗಳ ಜನಸಾಮಾನ್ಯರು ಮತ್ತು ಗಣ್ಯರು ಕೂಡ ಈ ಮಹೋತ್ಸವದಲ್ಲಿ ಮಿಂದೆದ್ದಿದ್ದಾರೆ. ಇಂದು ಪ್ರಧಾನಿ ಮೋದಿ ಕೂಡ ಪ್ರಯಾಗ್ರಾಜ್ಗೆ ಆಗಮಿಸಿದ್ರು. ಪ್ರಯಾಗ್ರಾಜ್ಗೆ ಆಗಮಿಸಿದ ಮೋದಿ ಬೋಟ್ನಲ್ಲಿ ಸಂಚರಿಸಿದ್ರು. ಯೋಗಿ ಆದಿತ್ಯನಾಥ್ ಜೊತೆ ಸಂಗಮ್ ಘಾಟ್ಗೆ ಬಂದು ಅಲ್ಲಿ ನೆರೆದಿದ್ದ ಜನರಿಗೆ ಕೈಬೀಸಿದ್ರು. ತ್ರಿವೇಣಿ
ಸಂಗಮದಲ್ಲಿ ಮಿಂದೆದ್ದ ಪ್ರಧಾನಿ ಮೋದಿ ಪವಿತ್ರ ಗಂಗಾ ಜಲಕ್ಕೆ ಅರ್ಘ್ಯ ಬಿಟ್ರು. ಸುತ್ತು ಬಂದು ಕಣ್ಣು ಮುಚ್ಚಿ ನೀರಿನ ಮಧ್ಯೆ ನಿಂತರು. ರುದ್ರಾಕ್ಷಿ ಮಾಲೆ ಹಿಡಿದುಕೊಂಡು ಧ್ಯಾನ ಮಾಡಿದ್ರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹ ಪ್ರಧಾನಿಗೆ ಸಾಥ್ ನೀಡಿದ್ರು. ಮೋದಿ ಪುಣ್ಯ ಸ್ನಾನದ ಸುತ್ತಲೂ ರಾಜಕೀಯ. ದೆಹಲಿಯಲ್ಲಿ ಮತದಾನ ನಡೆಯುತ್ತಿರುವಾಗಲೇ ಪವಿತ್ರ ಸ್ನಾನ ಮಾಡಿದ್ದಕ್ಕೆ ವಿಪಕ್ಷಗಳು ಖಂಡಿಸಿವೆ. ಮೋದಿಯವರ ನಡೆ ಹಿಂದೆ ರಾಜಕೀಯ ಉದ್ದೇಶವಿದೆ ಅಂತ ಆರೋಪಿಸಿವೆ. ಆದರೆ ಮಾಘ ಮಾಸದ ಅಷ್ಟಮಿಯಂದು ಪ್ರಧಾನಿ ಈ ಸ್ನಾನ ಮಾಡಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ದೇಶದ ಭಕ್ತರು, ಗಣ್ಯರು ಮಾತ್ರವಲ್ಲದೆ 70ಕ್ಕೂ ಅಧಿಕ ದೇಶಗಳ ಜನಸಾಮಾನ್ಯರು ಮತ್ತು ಗಣ್ಯರು ಕೂಡ ಈ ಮಹೋತ್ಸವದಲ್ಲಿ ಮಿಂದೆದ್ದಿದ್ದಾರೆ. ಇಂದು ಪ್ರಧಾನಿ ಮೋದಿ ಕೂಡ ಪ್ರಯಾಗ್ರಾಜ್ಗೆ ಆಗಮಿಸಿದ್ರು. ಪ್ರಯಾಗ್ರಾಜ್ಗೆ ಆಗಮಿಸಿದ ಮೋದಿ ಬೋಟ್ನಲ್ಲಿ ಸಂಚರಿಸಿದ್ರು. ಯೋಗಿ ಆದಿತ್ಯನಾಥ್ ಜೊತೆ ಸಂಗಮ್ ಘಾಟ್ಗೆ ಬಂದು ಅಲ್ಲಿ ನೆರೆದಿದ್ದ ಜನರಿಗೆ ಕೈಬೀಸಿದ್ರು. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಪ್ರಧಾನಿ ಮೋದಿ ಪವಿತ್ರ ಗಂಗಾ ಜಲಕ್ಕೆ ಅರ್ಘ್ಯ ಬಿಟ್ರು. ಸುತ್ತು ಬಂದು ಕಣ್ಣು ಮುಚ್ಚಿ ನೀರಿನ ಮಧ್ಯೆ ನಿಂತರು. ರುದ್ರಾಕ್ಷಿ ಮಾಲೆ ಹಿಡಿದುಕೊಂಡು ಧ್ಯಾನ ಮಾಡಿದ್ರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹ ಪ್ರಧಾನಿಗೆ ಸಾಥ್ ನೀಡಿದ್ರು. ಮೋದಿ ಪುಣ್ಯ ಸ್ನಾನದ ಸುತ್ತಲೂ ರಾಜಕೀಯ. ದೆಹಲಿಯಲ್ಲಿ ಮತದಾನ ನಡೆಯುತ್ತಿರುವಾಗಲೇ ಪವಿತ್ರ ಸ್ನಾನ ಮಾಡಿದ್ದಕ್ಕೆ ವಿಪಕ್ಷಗಳು ಖಂಡಿಸಿವೆ. ಮೋದಿಯವರ ನಡೆ ಹಿಂದೆ ರಾಜಕೀಯ ಉದ್ದೇಶವಿದೆ ಅಂತ ಆರೋಪಿಸಿವೆ. ಆದರೆ ಮಾಘ ಮಾಸದ ಅಷ್ಟಮಿಯಂದು ಪ್ರಧಾನಿ ಈ ಸ್ನಾನ ಮಾಡಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತ್ರಿವೇಣಿ ಸಂಗಮದಲ್ಲಿ ಮೋದಿ ಪವಿತ್ರ ಸ್ನಾನ. ರುದ್ರಾಕ್ಷಿ ಮಾಲೆ ಹಿಡಿದು ನಮೋ ಧ್ಯಾನ. ಲಕ್ಷವಲ್ಲ, ಕೋಟಿ ಕುಂಭಮೇಳಕ್ಕೆ ಬರೋರ ಸಂಖ್ಯೆಗೆ ಲೆಕ್ಕವೇ ಇಲ್ಲ. ಉತ್ತರ ಪ್ರದೇಶ ಸರ್ಕಾರದ ಮಾಹಿತಿ ಪ್ರಕಾರ ಈವರೆಗೂ 38 ಕೋಟಿಗೂ ಅಧಿಕ ಭಕ್ತರು ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ದೇಶದ ಭಕ್ತರು, ಗಣ್ಯರು ಮಾತ್ರವಲ್ಲದೆ 70ಕ್ಕೂ ಅಧಿಕ ದೇಶಗಳ ಜನಸಾಮಾನ್ಯರು ಮತ್ತು ಗಣ್ಯರು ಕೂಡ ಈ ಮಹೋತ್ಸವದಲ್ಲಿ ಮಿಂದೆದ್ದಿದ್ದಾರೆ. ಇಂದು ಪ್ರಧಾನಿ ಮೋದಿ ಕೂಡ ಪ್ರಯಾಗ್ರಾಜ್ಗೆ ಆಗಮಿಸಿದ್ರು. ಪ್ರಯಾಗ್ರಾಜ್ಗೆ ಆಗಮಿಸಿದ ಮೋದಿ ಬೋಟ್ನಲ್ಲಿ ಸಂಚರಿಸಿದ್ರು. ಯೋಗಿ ಆದಿತ್ಯನಾಥ್ ಜೊತೆ ಸಂಗಮ್ ಘಾಟ್ಗೆ ಬಂದು ಅಲ್ಲಿ ನೆರೆದಿದ್ದ ಜನರಿಗೆ ಕೈಬೀಸಿದ್ರು. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಪ್ರಧಾನಿ ಮೋದಿ ಪವಿತ್ರ ಗಂಗಾ ಜಲಕ್ಕೆ ಅರ್ಘ್ಯ ಬಿಟ್ರು. ಸುತ್ತು ಬಂದು ಕಣ್ಣು ಮುಚ್ಚಿ ನೀರಿನ ಮಧ್ಯೆ ನಿಂತರು. ರುದ್ರಾಕ್ಷಿ ಮಾಲೆ ಹಿಡಿದುಕೊಂಡು ಧ್ಯಾನ ಮಾಡಿದ್ರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹ ಪ್ರಧಾನಿಗೆ ಸಾಥ್ ನೀಡಿದ್ರು. ಮೋದಿ ಪುಣ್ಯ ಸ್ನಾನದ ಸುತ್ತಲೂ ರಾಜಕೀಯ. ದೆಹಲಿಯಲ್ಲಿ ಮತದಾನ ನಡೆಯುತ್ತಿರುವಾಗಲೇ ಪವಿತ್ರ ಸ್ನಾನ ಮಾಡಿದ್ದಕ್ಕೆ ವಿಪಕ್ಷಗಳು ಖಂಡಿಸಿವೆ. ಮೋದಿಯವರ ನಡೆ ಹಿಂದೆ ರಾಜಕೀಯ ಉದ್ದೇಶವಿದೆ ಅಂತ ಆರೋಪಿಸಿವೆ. ಆದರೆ ಮಾಘ ಮಾಸದ ಅಷ್ಟಮಿಯಂದು ಪ್ರಧಾನಿ ಈ ಸ್ನಾನ ಮಾಡಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.